ಅಷ್ಟು ಮರೆತಿಲ್ಲ ಗೈಸ್, ಸ್ವಲ್ಪನೇ ಇದ್ದಿದ್ದು. ಹಾಯ್ ಗಾಯ್ಸ್, ಮತ್ತೊಂದು ಮಿನಿ ವ್ಲಾಗ್ಗೆ ಸ್ವಾಗತ. ನಾವು ಗೋಕರ್ಣ ರೀಚ್ ಆಗೋ ಅಷ್ಟರಲ್ಲಿ 6 ಆಗಿತ್ತು. ಆದರೆ ನಮಗೆ ರೂಮ್ ಸಿಕ್ಕಿದ್ದು ಮಾತ್ರ 8 ಓ ಕ್ಲಾಕ್ಗೆ. ಕಾರಲ್ಲೇ ಹೀಗೆ ಓಡಾಡ್ತಿದ್ರೆ ಇನ್ನೆಲ್ಲಿ ರೂಮ್ ಸಿಗುತ್ತೆ ಹೇಳಿ, ಹೋಗಿ ಕೇಳಬೇಕು ತಾನೆ. ಹಾಗೆ ಕಾರಿಂದನೇ ಸನ್ರೈಸ್ನ ನೋಡ್ಕೊಂಡು ಬಾಲ್ಕನಿಯಿಂದ ವ್ಯೂ ಹೀಗಿತ್ತು. ಮತ್ತು ಹಾಗೆ ಬೇಗ ಫ್ರೆಶ್ ಅಪ್ ಆಗಿ ನಮ್ಮ ಲಗೇಜ್ನಲ್ಲೇ ಡಂಪ್ ಮಾಡಿ ನಾವು ಹೋಗಿದೆ ಓಮ್ ಬೀಚ್ಗೆ. ಅಲ್ಲಿ ನೋಡಿದ್ರೆ ಜನನೇ ಇರಲಿಲ್ಲ, ಆದರೆ ವ್ಯೂ ಮಾತ್ರ ಸೂಪರ್ ಆಗಿತ್ತು. ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಫೋಟೋಸ್ ಎಲ್ಲ ತಗೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಗೋಕರ್ಣ ಬೀಚ್ಗೆ. ಈ ಬೀಚಲ್ಲಿ ಕೂಡ ಜನನೇ ಇರಲಿಲ್ಲ, ಏನಕ್ಕಂತ ಗೊತ್ತಿಲ್ಲ. ಏನಕ್ಕೆ ಹಿಂಗೆ ನೀರಾಡ್ತಿದ್ದಾರೆ ಅಂತ ಅನ್ಕೊತಿದ್ದೀರಾ? ಇವಾಗ ಹೋಗಿ ಬೀಚಲ್ಲಿ ಆಡ್ಬಿಟ್ಟು ಬಂದ್ರಿ. ನಮ್ಮಣ್ಣ ಕಾರಲ್ಲಿ ಕುಂತಲ್ಲ ಅಂತ ಹೇಳಿದ್ದಾನೆ, ಅದಕ್ಕೆ ಎಲ್ಲ ಫುಲ್ಲು ಮರಳಿರೋದೆಲ್ಲ ಕ್ಲಿಯರ್ ಮಾಡ್ಕೊತಿದ್ದೆ. ನನ್ನಲ್ಲಿ ಏನಷ್ಟು ಮರೆತಿಲ್ಲ ಗೈಸ್, ಸ್ವಲ್ಪನೇ ಇದ್ದಿದ್ದು. ಮಧ್ಯಾಹ್ನ ಊಟನ ಸಿದ್ಧಿವಿನಾಯಕ ಅಲ್ಲಿ ಮಾಡ್ಕೊಂಡು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತೆ ನಾವು ನೆಕ್ಸ್ಟ್ ಹೋಗಿದ್ದೆ ಶಿವ ಕೇವ್ಗೆ. ಅಲ್ಲಿ ಆಚೆಯಿಂದ ವ್ಯೂನ ಎಂಜಾಯ್ ಮಾಡ್ಕೊಂಡು ಸನ್ಸೆಟ್ ತುಂಬ ಚೆನ್ನಾಗಿ ಕಾಣುತ್ತೆ. ಎಲ್ಲಿಂದ ಅಂದರೆ ಗೋಕರ್ಣ ಮೇನ್ ಬೀಚ್ಗೆ. ನಾವು ಬರೋ ಅಷ್ಟರಲ್ಲಿ ಜಸ್ಟ್ 5 ಮಿನಿಟ್ಸ್ ಇತ್ತು ಸನ್ಸೆಟ್ ಆಗೋದಕ್ಕೆ. ಹಾಗೆ ಸನ್ಸೆಟ್ನ ನೋಡಿ ನೆಕ್ಸ್ಟು ಅಲ್ಲೇ ಹತ್ರ ಇದ್ದ ಶ್ರೀರಾಮ ಲಕ್ಷ್ಮಣ ದೇವಸ್ಥಾನಕ್ಕೆ ಹೋಗಿ ಮತ್ತೆ ಅಲ್ಲಿಂದ ವ್ಯೂನ ಎಂಜಾಯ್ ಮಾಡ್ಕೊಂಡು ನಮ್ಮ ಡೇನ ಮುಗಿಸಿದ್ರಿ. ಫುಲ್ ವ್ಲಾಗ್ನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ, ವೆಯ್ಟ್ ಮಾಡ್ತೀರಿ. ಈ ಮಿನಿ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಮತ್ತೊಂದು ಮಿನಿ ವ್ಲಾಗ್ ಜೊತೆ ನಾಳೆ ಸಿಗುವ. ಟೇಕ್ ಕೇರ್, ಬಾಯ್.